ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 14 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಕರ್ನಾಟಕ ಲೀಡ್ ಪ್ಲೇಯರ್ ಇನ್ ರಿನ್ಯೂಯಬಲ್ ಎನರ್ಜಿ ವಿತ್ 65% ಶೇರ್. ಕರ್ನಾಟಕದಲ್ಲಿ ಏನು ಪವರ್ ಅಥವಾ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇದೆ ಅದರಲ್ಲಿ 65% ಎನರ್ಜಿ ಜನರೇಷನ್ ಆಗ್ತಾ ಇರೋದು ರಿನ್ಯೂಯಬಲ್ ಎನರ್ಜಿ ಇಂದ ಅಂತ ಇಲ್ಲಿ ಹೇಳ್ತಾ ಇದೆ. ಭಾರತ ಏನು ನೆಟ್ ಝೀರೋ ಎಮಿಷನ್ಸ್ ಬೈ 2070 ಅಂತ ಒಂದು ಪ್ರಣಾಳಿಯನ್ನು ಹೇಳಿದೆ. ಮತ್ತು ಅದು ಬಿಟ್ಟರೆ 2030 ಒಳಗಡೆ ಅಂದರೆ 2030 ಒಳಗಡೆ ತನ್ನ ಕೋಲ್ ಡಿಪೆಂಡೆನ್ಸನ್ನು ಕಡಿಮೆ ಮಾಡ್ತೀವಿ, ಹಾಗೆ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸನ್ನು ಜಾಸ್ತಿ ಮಾಡ್ತೀವಿ ಅಂತ ಏನು ಭಾರತ ಪ್ರಣಾಳಿಯನ್ನು ಹೊಂದಿದೆ ಅದಕ್ಕೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಕರ್ನಾಟಕದಲ್ಲಿ ಏನು ಎನರ್ಜಿ ಜನರೇಟ್ ಆಗ್ತದೆ ಅದರಲ್ಲಿ 65% ನಾವು ರಿನ್ಯೂಯಬಲ್ ಎನರ್ಜಿನೇ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲೇ ನಾವು ಎಷ್ಟೊಂದು ಕಾರ್ಬನ್ ಎಮಿಷನ್ಸ್ನ ಕಡಿಮೆ ಮಾಡಿದ್ದೀವಿ ಅಂತ ನಾವು ಊಹಿಸ್ಕೋಬೋದಾಗುತ್ತೆ. ಅಷ್ಟೇ ಅಲ್ದಿರ ಕರ್ನಾಟಕದಲ್ಲಿ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನನ್ನು ಕೂಡ ಇನ್ಕ್ರೀಸ್ ಮಾಡಿದ್ದೀವಿ. ಅದರ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಜಾಸ್ತಿ ಬಳಸ್ತಾ ಇದ್ದೀವಿ. ಹಾಗೆಯೇ ಆ ಎಲೆಕ್ಟ್ರಿಕ್ ವೆಹಿಕಲ್ನ ಬಳಕೆ ಜಾಸ್ತಿ ಆಗಿರೋದ್ರಿಂದ ಸುಮಾರು 1.5 ಲಕ್ಷ ಅಷ್ಟು ಎಕ್ಸ್ಟ್ರಾ ಜಾಬ್ಗಳನ್ನು ಕೂಡ ಈ ಒಂದು ಸೆಕ್ಟರ್ ಕ್ರಿಯೇಟ್ ಮಾಡಿದೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದೆ. ಇದರ ಜೊತೆಗೆ ಗವರ್ನಮೆಂಟು ಇಂಟರ್ಸ್ಟೇಟ್ ಟ್ರಾನ್ಸ್ಮಿಷನ್ ಚಾರ್ಜಸ್ ಏನಿತ್ತು ಅಂದರೆ ಈಗ ರಿನ್ಯೂಯಬಲ್ ಎನರ್ಜಿ ಜನರೇಟ್ ಕರ್ನಾಟಕಲ್ಲಾಗಿದೆ, ಬಟ್ ಅದನ್ನು ಇತರೆ ರಾಜ್ಯಗಳಿಗೆ ಏನಾದರೂ ಟ್ರಾನ್ಸ್ಮಿಟ್ ಮಾಡಿದ್ರೆ ಆಗ ಏನು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೂಡ ತೆಗೆದಿದೆ. ಏಕೆ ಅಂತಂದರೆ ಇದರಿಂದ ರಿನ್ಯೂಯಬಲ್ ಎನರ್ಜಿ ಪ್ರೊಡಕ್ಷನನ್ನು ಎನ್ಕರೇಜ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ. ಹಾಗೆಯೇ ಒಂದು ರಿನ್ಯೂಯಬಲ್ ಪರ್ಚೇಸ್ ಆಬ್ಲಿಗೇಷನ್ಸ್ ಅಂತ ಏನು ಕರಿತೀವಿ ಅದನ್ನು ಕೂಡ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ಬೋದು. ಹಾಗಾದರೆ ಏನು ಈ ರಿನ್ಯೂಯಬಲ್ ಪರ್ಚೇಸ್ ಆಬ್ಲಿಗೇಷನ್ಸ್ ಅಂತಂದರೆ ಈ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿಗಳು ಏನಿರ್ತಾರೆ ಇವರು ಮಿನಿಮಮ್ ಇಂತಿಷ್ಟು ಎನರ್ಜಿ ಏನು ತಗೋತಾರೆ ಅದನ್ನು ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಸಿಂದನೇ ತಗೋಬೇಕು ಅಂತ ಇರುತ್ತೆ. ಇದನ್ನು ನಾವು ರಿನ್ಯೂಯಬಲ್ ಪರ್ಚೇಸ್ ಆಬ್ಲಿಗೇಷನ್ ಅಂತ ಕರಿತೀವಿ. ಸೊ ಈ ಒಂದು ರಿನ್ಯೂಯಬಲ್ ಪರ್ಚೇಸ್ ಆಬ್ಲಿಗೇಷನ್ನ ಕೂಡ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಹಾಗೆ ನಾವಿಲ್ಲಿ ಕರ್ನಾಟಕದಲ್ಲಿ ಯಾವ ಒಂದು ರಿನ್ಯೂಯಬಲ್ ಎನರ್ಜಿ ಸೋರ್ಸಿಂದ ಎಷ್ಟು ಎನರ್ಜಿ ಜನರೇಟ್ ಆಗಿದೆ ಅಂತ ಒಂದು ರಫ್ ಐಡಿಯಾನ ತಿಳ್ಕೊಳ್ಳೋಣ. ಸೋಲಾರ್ ಪ್ಯಾನಲ್ಸಿಂದ ಸುಮಾರು 7.5 ಮೆಗಾವ್ಯಾಟಷ್ಟು ಪವರನ್ನು ಜನರೇಟ್ ಮಾಡ್ತಾ ಇದ್ದೀವಿ. ಹಾಗೆ ವಿಂಡಿಂದ ಬಂದು ಸುಮಾರು 5 ಮೆಗಾವ್ಯಾಟಷ್ಟು, ಸ್ಮಾಲ್ ಹೈಡ್ರೋ ಪವರಲ್ಲಿ 903 ಅಂದರೆ ಸುಮಾರು 900 ಮೆಗಾವ್ಯಾಟಷ್ಟು, ಕೋಜನ್ರೇಷನಲ್ಲಿ 1700 ಮೆಗಾವ್ಯಾಟಷ್ಟು ಮತ್ತು ಬಯೋಮಾಸ್ನಿಂದ 140 ಮೆಗಾವ್ಯಾಟಷ್ಟು ಎನರ್ಜಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟೆಪ್ ಡೌನ್ ಫಾರ್ ದ ಸೇಕ್ ಆಫ್ ಅ ಫೇರ್ ಇನ್ವೆಸ್ಟಿಗೇಷನ್, ಮಾಧವಿ ಪುರಿ ಬುಚ್ ಮಸ್ಟ್ ರಿಸೈನ್. ನಾವು ನಿನ್ನೆ ಮೊನ್ನೆ ನೋಡಿದ್ವಿ ಹೈಡೆನ್ಬರ್ಗ್ ರಿಸರ್ಚ್ ಏನಿದೆ ಅದು ಅದಾನಿ ಗ್ರೂಪ್ ಬಗ್ಗೆ ಏನು ಒಂದು ಸ್ಟಾಕ್ ಮ್ಯಾನಿಪುಲೇಟ್ ಮಾಡಿತ್ತು, ಹಾಗೆ ಶಾರ್ಟ್ ಸೆಲ್ಲಿಂಗ್ ಮಾಡಿತ್ತು ಅಂತ ಒಂದು ರಿಪೋರ್ಟನ್ನು ಕೊಟ್ಟಿತ್ತು. ಅಂದರೆ ಈ ಥರ ಮಾಲ್ ಪ್ರಾಕ್ಟೀಸಸ್ ಅದಾನಿ ಗ್ರೂಪ್ ಕಂಡಕ್ಟ್ ಮಾಡಿತ್ತು ಅಂತ ಒಂದು ರಿಪೋರ್ಟನ್ನು ಹೈಡೆನ್ಬರ್ಗ್ ರಿಸರ್ಚ್ ಕೊಟ್ಟಿತ್ತು. ಅದರ ಕುರಿತಾಗಿ ಸೆಬಿ ಚೀಫ್ ಏನಿದ್ದಾರೆ ಮಾಧವಿ ಪುರಿ ಬುಚ್ ಅಂತ ಅವರ ಮೇಲೂ ಕೂಡ ಒಂದು ಆಪಾದನೆ ಬಂದಿತ್ತು. ಏನಕ್ಕೆ ಅಂತಂದರೆ ಈ ಒಂದು ಏನು ಅದಾನಿ ಗ್ರೂಪ್ ಮೇಲೆ ಒಂದು ಆಪಾದನೆ ಬಂದಿತ್ತು ಅದೇ ಟೈಮ್ನಲ್ಲೇ ಈ ಮಾಧವಿ ಪುರಿ ಬುಚ್ ಅವರು ಮತ್ತು ಅವರ ಹಸ್ಬೆಂಡ್ ಇಬ್ಬರೂ ಕೂಡ ಮಾರಿಷಸ್ ಮತ್ತು ಬರ್ಮುಡಾ ಅಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಅದೇ ಟೈಮಲ್ಲೇ ಅದಾನಿ ಗ್ರೂಪ್ನ ಓನರ್ಸ್ ಏನಿದ್ದಾರೆ ಅವರು ಕೂಡ ಅದೇ ಒಂದು ಏರಿಯಲ್ಲಿ ಇನ್ವೆಸ್ಟ್ಮೆಂಟ್ಸನ್ನು ಮಾಡಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈಗ ಇಲ್ಲಿ ಮಾಧವಿ ಪುರಿ ಬುಚ್ ಅವರು ಮತ್ತು ಅದಾನಿ ಗ್ರೂಪ್ ಎರಡೂ ಒಂದೇ ಸೇಫ್ ಹ್ಯಾವನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಇಲ್ಲಿ ಒಂದು ಮಾಲ್ ಪ್ರಾಕ್ಟೀಸ್ ನಡೆದಿರೋ ಕರಪ್ಷನ್ ನಡೆದಿರೋ ಚಾನ್ಸಸ್ ಇದೆ ಅಂತ ಸಸ್ಪೆಕ್ಟ್ ಮಾಡಲಾಗ್ತದೆ. ಸೊ ಹಾಗಾಗಿ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಸೆಬಿ ಏನಿದೆ ಇದು ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡುವಂಥ ಒಂದು ಉನ್ನತ ಆರ್ಗನೈಸೇಷನ್ ಆಗಿರೋದ್ರಿಂದ ಇದರ ಕ್ರೆಡಿಬಿಲಿಟಿ ಏನಿದೆ ಮತ್ತು ಅದರ ಮೇಲೆ ಜನ ಏನು ಭರವಸೆ ನಂಬಿಕೆನ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೋಬೇಕು ಅಂತಂದರೆ ಈಗ ಸದ್ಯಕ್ಕೆ ಈ ಸೆಬಿ ಚೀಫ್ ಏನಿದ್ದಾರೆ ಮಾಧವಿ ಪುರಿ ಬುಚ್ ಅವರು ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಕಾಯ್ದೆ ಇರೋ ಥರ ನೋಡ್ಕೋಬೇಕು. ಹಾಗೆ ಸೆಬಿಯಲ್ಲಿ ಏನು ಜನ ನಂಬಿಕೆನ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ.
ಹಾಗೆ ನಾವಿಲ್ಲಿ ಸೆಬಿ ಬಗ್ಗೆ ಸ್ವಲ್ಪ ನೋಡೋಣ. ಸೆಬಿನ ನಾವು 1988ರಲ್ಲಿ ಭಾರತ ಸರ್ಕಾರ ಸ್ಥಾಪಿಸಿದೆ. ಆದರೆ ಇದು ಆಗ ನಾನ್ ಸ್ಟ್ಯಾಟ್ಯುಟರಿ ಬಾಡಿ ಆಗಿತ್ತು. ಆಮೇಲೆ 1992ರಲ್ಲಿ ಯಾವಾಗ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯಿತು ಸ್ಟಾಕ್ ಮಾರ್ಕೆಟ್ನಲ್ಲಿ, ಆಗ ಸೆಬಿಗೆ ಸ್ಟ್ಯಾಟ್ಯುಟರಿ ಪೊಸಿಷನನ್ನು ಕೊಟ್ಟರು ಸೆಬಿ ಆ್ಯಕ್ಟ್ ಮುಖಾಂತರ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಮುಂಬೈನಲ್ಲಿದೆ. ಹಾಗೆ ರೀಜ್ನಲ್ ಬ್ರಾಂಚಸ್ ಬಂದು ಕೋಲ್ಕತ್ತಾ, ದಿಲ್ಲಿ, ಚೆನ್ನೈ, ಅಹಮದಾಬಾದ್ನಲ್ಲಿ ಇದೆ. ಹಾಗಾದರೆ ಸೆಬಿಯ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಈ ಏನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅವರ ಒಂದು ಇನ್ವೆಸ್ಟ್ಮೆಂಟ್ಸನ್ನು ಸೆಕ್ಯೂರ್ ಮಾಡೋದಿರ್ಬೋದು, ಇಲ್ಲ ಅವರ ಒಂದು ರೈಟ್ಸನ್ನು ಪ್ರೊಟೆಕ್ಟ್ ಮಾಡೋದಿರ್ಬೋದು ಸೆಬಿಯ ಮುಖ್ಯ ಏಮ್ ಅಂತ ಹೇಳ್ಬೋದು. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಶಾಕ್ ಎಫೆಕ್ಟ್ಸ್ ಆಫ್ ಸೌತ್ ಏಷ್ಯನ್ ಟ್ಯುಮಲ್ಟ್. ಸದ್ಯಕ್ಕೆ ನಮಗೆಲ್ಲ ತಿಳಿದಿರೋ ಹಾಗೇನೆ ಸೌತ್ ಏಷ್ಯಲ್ಲಿ ಹಲವಾರು ಕಡೆ ಹಲವಾರು ರೀತಿಯ ಒಂದು ಗಲಭೆಗಳಾಗ್ತಾ ಇದೆ. ಇನ್ನು ಕೆಲವು ಕಡೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ, ಇನ್ನು ಕೆಲವು ಕಡೆ ಎಕನಾಮಿಕ್ ಪ್ರಾಬ್ಲಮ್ಸ್ ಇದೆ. ಸೊ ಈ ರೀತಿಯಾದ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಆದ್ದರಿಂದ ಭಾರತ ಯಾವ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತಗೋಬೇಕು ಈ ಒಂದು ನೈಬರ್ಹುಡ್ಡಲ್ಲಿ ಅಂದರೆ ಈಗ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಒಂದು ಚೇಂಜಸ್ಸಿಂದ ಭಾರತ ಯಾವ ರೀತಿಯ ಒಂದು ಸ್ಟೆಪ್ಸನ್ನು ತಗೊಂಡ್ರೆ ಅದು ಸೇಫಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಹಲವಾರು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಈಗ 2021ರಲ್ಲಿ ಮಯನ್ಮಾರಲ್ಲಿ ಕೋಪ್ ಆಯಿತು. ಸೊ ಅಲ್ಲೇನಾಯಿತು, ಅಲ್ಲಿಂದ ರೆಫ್ಯೂಜಿಗಳೇನಿದ್ದಾರೆ ಅವರು ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಗ ಭಾರತಕ್ಕೆ ಮೊದಲನೇ ಪ್ರಾಬ್ಲಮ್ ಬಂದು ಇಲ್ಲೀಗಲ್ ಇಮ್ಮಿಗ್ರೆಂಟ್ಸ್ ಏನಿದ್ದಾರೆ ಇವರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಪ್ಲಸ್ ಅದರ ಜೊತೆ ಇಂಟರ್ನಲ್ ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ಅಲ್ಲಿ ನಾವು ನೋಡ್ಬೋದು. ಯಾಕೆ ಅಂತಂದರೆ ಯಾವಾಗ ಅಲ್ಲಿ ಮಯನ್ಮಾರ್ ಮತ್ತು ಮಣಿಪುರ್ ಮಧ್ಯೆ ನಾವು ಪೋರಸ್ ಬಾರ್ಡರ್ ಅಂತ ಏನು ಕರಿತೀವಿ, ಅಂದರೆ ಸುಮಾರು 6 ಕಿಲೋಮೀಟರಷ್ಟು ಬಾರ್ಡರ್ ಏನಿದೆ ಅಷ್ಟರಲ್ಲಿ ಚೆಕ್ಕಿಂಗ್ ನಡೆಯೋದಿಲ್ಲ. ಅಂದರೆ ಮಯನ್ಮಾರಿಂದ ಈ ಕಡೆ ಜನ ಬಂದು ಹೋಗ್ಬೋದು, ಈ ಕಡೆಯಿಂದ ಭಾರತದಿಂದ ಮಯನ್ಮಾರ್ಗೆ ಜನ ಹೋಗಿ ಬಂದು ಮಾಡ್ಬೋದು. ಸೊ ಅದರಿಂದ ಇಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ಅಷ್ಟೇ ಅಲ್ಲದಿರ ಮಯನ್ಮಾರ್ ಒಂದು ಗೋಲ್ಡನ್ ಟ್ರಯಾಂಗಲ್ ಏನಿದೆ ಆ ಒಂದು ರಾಷ್ಟ್ರಕ್ಕೆ ಸೇರಿದೆ. ಸೊ ಗೋಲ್ಡನ್ ಟ್ರಯಾಂಗಲ್ ಅಂತ ಅಂದಿದ ತಕ್ಷಣ ಅದು ಡ್ರಗ್ ಟ್ರಾಫಿಕಿಂಗಿಗೆ ಪ್ರಸಿದ್ಧಿಯಾಗಿರೋ ತಾಣ ಆಗಿರೋದ್ರಿಂದ ಸೊ ಅಲ್ಲಿ ನಮ್ಮ ನಾರ್ತ್ ಈಸ್ಟಲ್ಲಿ ಡ್ರಗ್ ಟ್ರಾಫಿಕಿಂಗ್ ಇರ್ಬೋದು, ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಇರ್ಬೋದು, ವಿಮೆನ್ ಟ್ರಾಫಿಕಿಂಗ್ ಇರ್ಬೋದು, ಕೌಂಟರ್ಫೀಟ್ ಕರೆನ್ಸಿ ಬರೋದಿರ್ಬೋದು. ಸೊ ಈ ರೀತಿಯಾದ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಕೂಡ ಅಲ್ಲಿ ಶುರು ಆಯಿತು. ಇದು ಮೊದಲನೇದು. ಎರಡನೇದಾಗಿ ಈ ಕಡೆ ಪಾಕಿಸ್ತಾನಕ್ಕೆ ಬಂದರೆ 2022ರಲ್ಲಿ ಪಾಕಿಸ್ತಾನದಲ್ಲಿ ಏನು ಅವರ ಪ್ರೈಮ್ ಮಿನಿಸ್ಟರ್ ಮೇಲೆ ಆಪಾದನೆಗಳು ಬಂದು ಅವರು ರಿಸೈನ್ ಮಾಡಬೇಕಾಯಿತು. ಅಲ್ಲಿಂದ ಕೂಡ ನಮ್ಮ ಭಾರತಕ್ಕೆ ಹಲವಾರು ಇಂಟರ್ನಲ್ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಮತ್ತು ಅಂದರೆ ಇವಾಗ ಭಯೋತ್ಪಾದನೆ ಇರ್ಬೋದು, ಇಲ್ಲ ಅಂತಂದರೆ ಮತ್ತು ಡ್ರಗ್ ಟ್ರಾಫಿಕಿಂಗ್ ಇರ್ಬೋದು, ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳನ್ನು ನಾವು ಪಾಕಿಸ್ತಾನದಿಂದ ಅನುಭವಿಸ್ತಾ ಇದ್ದೀವಿ. ಇನ್ನು ಶ್ರೀಲಂಕಾಗೆ ಬಂದರೆ ಶ್ರೀಲಂಕಾಲೂ ಕೂಡ ನಮಗೆ ಗೊತ್ತು ಎಕನಾಮಿಕ್ ಇನ್ಸ್ಟೆಬಿಲಿಟಿಯಾಗಿ ಭಾರತನೇ ಅದಕ್ಕೆ ಹೆಲ್ಪ್ ಮಾಡಿದ್ದೆ. ಅಷ್ಟೇ ಅಲ್ದಿರ ಮತ್ತಷ್ಟು ಪ್ರಾಬ್ಲಮ್ಗಳಿದೆ. ಇವಾಗ ತಮಿಳ್ LTT ಅವರು ಇರ್ಬೋದು, ಇಲ್ಲ ಶ್ರೀಲಂಕನ್ ತಮಿಳ್ಸಿಂದ ಇರ್ಬೋದು, ಮತ್ತು ಚೈನಾ ಫ್ಯಾಕ್ಟರಿಂದ ಇರ್ಬೋದು. ಸೊ ಈ ರೀತಿಯಾದ ಒಂದು ಪ್ರಾಬ್ಲಮ್ ಕೂಡ ನಾವು ಶ್ರೀಲಂಕಾಯಿಂದ ಅನುಭವಿಸ್ತಾ ಇದ್ದೀವಿ. ಇಷ್ಟೇ ಅಲ್ದಿರ ನೇಪಾಳಕ್ಕೆ ಬಂದರೆ ಒಂದು ಕಡೆ ಬಾರ್ಡರ್ ಡಿಸ್ಪ್ಯೂಟ್ ಆಗ್ತದೆ. ಅಂದರೆ ನೇಪಾಳ ಲಿಪುಲೇಖನ ಏನು ಭಾರತದ ಲಿಪುಲೇಖನ ತನ್ನ ಒಂದು ಮ್ಯಾಪ್ಗೆ ಸೇರಿಸ್ಕೊಂಡಿದೆ, ಅದು ಒಂದು ಪ್ರಾಬ್ಲಮ್. ಆದರೆ ಮತ್ತೊಂದು ಕಡೆ ಅಲ್ಲಿನ ಗವರ್ನಮೆಂಟ್ ಸ್ಟೇಬಲ್ ಆಗಿಲ್ಲ. ಅಂದರೆ ಯಾವ ಗವರ್ನಮೆಂಟ್ ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡ್ತಾಯಿತ್ತು ಆ ಗವರ್ನಮೆಂಟ್ ಈಗ ಬಿದ್ದು ಮತ್ತೆ ಬೇರೆ ಗವರ್ನಮೆಂಟ್ ಬಂದಿದೆ. ಇನ್ನು ಬಾಂಗ್ಲಾದೇಶ ನಾವು ನೋಡ್ತಾನೆ ಇದ್ದೀವಿ, ಕಳೆದ ವಾರದಿಂದ ಹಲವಾರು ಪೊಲಿಟಿಕಲ್ ಚೇಂಜಸನ್ನು ಬಾಂಗ್ಲಾದೇಶಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಸದ್ಯಕ್ಕೆ ಮೊಹಮ್ಮದ್ ಯೂನಸ್ ಅವರು ಪ್ರಧಾನಿ ಆಗಿದ್ದರೂ ಕೂಡ ಅದು ಜಸ್ಟ್ ಇಂಟರಿಮ್ ಗವರ್ನಮೆಂಟ್ ಆಗಿದೆ. ನೆಕ್ಸ್ಟ್ ಇವಾಗ ಅವಾಮಿ ಲೀಗ್ ಮಾಡಿರುವಂಥ ಅವಾಂತರದಿಂದ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಸರ್ಕಾರಕ್ಕೆ ಬರುವ ಎಲ್ಲ ಚಾನ್ಸಸ್ ಇದೆ. ಸೊ ಈ ಒಂದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಜೊತೆ ಭಾರತ ಒಳ್ಳೆಯ ಸಂಬಂಧಗಳನ್ನು ಹೊಂದಿಲ್ಲ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಸದ್ಯಕ್ಕೆ ಭಾರತ ಇಷ್ಟು ರೀತಿಯಾದ ಒಂದು ಪ್ರಾಬ್ಲಮ್ಗಳಿಂದ, ಅಂದರೆ ತನ್ನ ನೈಬರ್ಹುಡ್ಡಲ್ಲಿ ಇಷ್ಟು ರೀತಿಯಾದ ಒಂದು ಪ್ರಾಬ್ಲಮ್ ಇದೆ. ಹಾಗೆಯೇ ಈ ಪ್ರಾಬ್ಲಮ್ಗಳು ಭಾರತದ ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಪೊಲಿಟಿಕಲ್ ಸ್ಟೆಬಿಲಿಟಿ ಇರ್ಬೋದು, ಎಕನಾಮಿಕ್ ಸೆಕ್ಯೂರಿಟಿ ಇರ್ಬೋದು, ಎಲ್ಲದರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಭಾರತ ಯಾವ ರೀತಿಯಾದ ಒಂದು ಮಿಸ್ಟೇಕನ್ನು ಮಾಡಿದೆ ಮತ್ತು ಯಾವ ರೀತಿಯಾದ ಮಿಸ್ಟೇಕನ್ನು ಅವಾಯ್ಡ್ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ.
ಮೊದಲಿಗೆ ನಾವು ಬಾಂಗ್ಲಾದೇಶದ ವಿಷಯನ ತಗೊಳ್ಳೋಣ. ಈಗ ಬಾಂಗ್ಲಾದೇಶಲ್ಲಿ ಏನು ಪ್ರೊಟೆಸ್ಟ್ಗಳು ನಡೀತಾ ಇದೆ, ಏನು ಬಾಂಗ್ಲಾದೇಶದ ಅವಾಮಿ ಲೀಗ್ ಸರ್ಕಾರ ಬಿತ್ತು, ಶೇಖ್ ಹಸೀನಾ ಅವರು ಏನು ಭಾರತದಲ್ಲಿ ಅಸೈಲಮ್ನ ಸದ್ಯಕ್ಕೆ ಭಾರತದಲ್ಲಿ ಇದರ ಅಸೈಲಮ್ನ ತಗೊಂಡಿಲ್ಲ, ಬಟ್ ಭಾರತಕ್ಕೆ ಬಂದಿದ್ದಾರೆ. ಈ ಎಲ್ಲ ಒಂದು ಇನ್ಫಾರ್ಮೇಷನ್, ಈ ಒಂದು ಡೆವಲಪ್ಮೆಂಟ್ಸ್ ಏನಾಯಿತು ಇದರ ಕುರಿತಾಗಿ ಬಾಂಗ್ಲಾದೇಶದಲ್ಲಿರೋ ಭಾರತದ ಎಂಬಸಿಗಳಾಗಲಿ ಇಲ್ಲ ಭಾರತದ ಡಿಪ್ಲೊಮ್ಯಾಟ್ಸ್ ಆಗಲಿ ಯಾವುದೇ ರೀತಿಯ ಒಂದು ಸೂಚನೆಗಳನ್ನು ಭಾರತಕ್ಕೆ ಕೊಟ್ಟಿಲ್ಲ. ಅಂದರೆ ಅವರ ವರ್ಕಲ್ಲಿ ಎಷ್ಟು ಎಫಿಷಿಯೆಂಟಾಗಿದೆ ಅನ್ನೋದು ನಮಗೆ ಕಾಣಿಸುತ್ತೆ. ಅವರ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಬಟ್ ಈಗ ಏನು ಪ್ರಾಬ್ಲಮ್ ಆಗಬಹುದು ಅಂತಂದರೆ, ಶೇಖ್ ಹಸೀನಾ ಅವರು ಸದ್ಯಕ್ಕೆ ಭಾರತದಲ್ಲಿದ್ದಾರೆ. ಸೊ ಇವಾಗ ಏನಾದರೂ ಬಾಂಗ್ಲಾದೇಶದ ಸರ್ಕಾರ, ಇಂಟರಿಮ್ ಗೌರ್ಮೆಂಟ್ ಏನಾದರೂ ಇವರ ಒಂದು ಎಕ್ಸ್ಟ್ರಾಡಿಷನ್ಗೆ ಭಾರತದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಭಾರತ ಈಗ ಏನು ಮಾಡುವಂಥ ಸಿಚುವೇಷನಲ್ಲಿ ಇಲ್ಲ. ಯಾಕೆಂದರೆ ಒಂದು ಕಡೆ ಶೇಖ್ ಹಸೀನಾ ಅವರು ಇದುವರೆಗೂ ಭಾರತ ಯಾವುದೇ ಡಿಸಿಷನ್ನ ತೊಗೊಂಡ್ರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಈಗ ಟೆರರ್ ಅಟ್ಯಾಕನ್ನು ಕೌಂಟರ್ ಮಾಡೋದ್ರಲ್ಲಿರ್ಬೋದು, ಇಲ್ಲ ಅಂತಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಾಗ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಶೇಖ್ ಹಸೀನಾ ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಸಪೋರ್ಟ್ ಮಾಡುತ್ತಾ, ಇಲ್ಲ ಅಂತಂದರೆ ಈಗ ಬಾಂಗ್ಲಾದೇಶದ ಸರ್ಕಾರ ಏನಾದರೂ ಎಕ್ಸ್ಟ್ರಾಡಿಷನ್ ಕೇಳಿದ್ರೆ ಆಗ ಬಾಂಗ್ಲಾದೇಶದ ಸರ್ಕಾರಕ್ಕೆ ಭಾರತ ಸಪೋರ್ಟ್ ಮಾಡುತ್ತಾ. ಈಗ ಅಲ್ಲಿನ ಸರ್ಕಾರಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನಮ್ಮ ನೈಬರ್ಹುಡ್ ರಿಲೇಷನ್ಸ್ ಏನಿದೆ ಅದು ಇಂಪ್ಯಾಕ್ಟ್ ಆಗ್ಬೋದು. ಯಾಕೆಂತಂದರೆ ಪಾಕಿಸ್ತಾನ ಸಪೋರ್ಟ್ ಮಾಡುತ್ತೆ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಗೆ, ಮತ್ತು ಚೈನಾ ಫ್ಯಾಕ್ಟರ್ ಇದೆ, ಜೊತೆಗೆ US ಫ್ಯಾಕ್ಟರ್ ಇದೆ. ಸೊ ಈ ಎಲ್ಲ ಫ್ಯಾಕ್ಟರಿಂದ ಅಲ್ಲಿ ಬೇರೆ ರೀತಿಯಾದ ಒಂದು ಡೆವಲಪ್ಮೆಂಟ್ಸ್ ಆಗ್ಬೋದು. ಅಂದರೆ ಆ್ಯಂಟಿ ಇಂಡಿಯಾ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಇದು ಮೊದಲನೇ ವಿಷಯ ಬಾಂಗ್ಲಾದೇಶದ್ದು. ಅಂದರೆ ಈಗ ಭಾರತ ಯಾವ ರೀತಿಯಾದ ಒಂದು ಸ್ಟ್ಯಾನ್ಸನ್ನು ತಗೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ಭಾರತ ಏನು ಹೇಳಿದೆ ಅಂತಂದರೆ, ಈ ಒಂದು ಏನಲ್ಲಿ ಪ್ರೊಟೆಸ್ಟ್ಗಳು ನಡೀತಾ ಇತ್ತು ಅಲ್ಲಿ ಮೈನಾರಿಟಿಯ ಪ್ರೊಟೆಕ್ಷನ್ಗೆ ಮಾತ್ರನೇ ಭಾರತ ಕರೆ ಕೊಟ್ಟಿದೆ. ಅಂದರೆ ಅಲ್ಲಿರೋ ಹಿಂದೂಗಳು ಯಾರಿದ್ದಾರೆ ಅವರ ಪ್ರೊಟೆಕ್ಷನ್ಗೆ ಮಾತ್ರ ಭಾರತ ಕರೆ ಕೊಟ್ಟಿದೆ. ಸೊ ಹಾಗಾಗಿ ಇದು ಒಂದು ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಭಾರತದ ಇಮೇಜ್ ಮೇಲೆ. ಯಾಕೆಂದರೆ ಭಾರತ ಯಾವಾಗ್ಲೂ ವಲ್ನರಬಲ್ ಸೆಕ್ಷನ್ಸ್ಗೆ ಬಹಳ ಹೆಲ್ಪ್ ಮಾಡಿರೋ ಒಂದು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಈಗ ಭಾರತ ಏನು ಬರೀ ಮೈನಾರಿಟಿಗೆ ಸಪೋರ್ಟ್ ಮಾಡ್ತಾ ಇದೆ ಬಾಂಗ್ಲಾದೇಶದ ಇಶ್ಯೂಯಲ್ಲಿ. ಸೊ ಇಲ್ಲಿ ಭಾರತ ತಗೊಂಡಿದ್ದು ಸ್ಟೆಪ್ಪು ಅಷ್ಟಾಗಿ ಸರಿ ಕಾಣ್ತಾ ಇಲ್ಲ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು ಅಫ್ಘಾನಿಸ್ತಾನಕ್ಕೆ ಬಂದರೆ, ನಾವು ತಾಲಿಬಾನ್ ಯಾವಾಗ ಅಫ್ಘಾನಿಸ್ತಾನನ ಆಕ್ರಮಣ ಮಾಡ್ತು ಆಗ ಅಫ್ಘಾನಿಸ್ತಾನದ ಹಲವಾರು ಡಿಪ್ಲೊಮ್ಯಾಟ್ಸ್ ಏನಿದ್ದಾರೆ, ಹಲವಾರು ಪ್ರತಿಷ್ಠಿತ ಜನರು ಏನಿದ್ರು ಅಫ್ಘಾನಿಸ್ತಾನಲ್ಲಿ, ಅವರು ಭಾರತಕ್ಕೆ ವೀಸಾನ ಕೋರಿ ಒಂದು ರಿಕ್ವೆಸ್ಟನ್ನು ಕಳಿಸಿದ್ರು. ಅದನ್ನು ಕೂಡ ಭಾರತ ಡಿನೈ ಮಾಡಿತ್ತು. ಅಂದರೆ ಭಾರತ ಆ ವೀಸಾಗಳಿಗೆ ಒಪ್ಕೊಂಡಿಲ್ಲ. ಅದು ಭಾರತ ಏನು ರೀಸನ್ಸ್ ಕೊಡ್ತು ಅಂದರೆ ಸೆಕ್ಯೂರಿಟಿ ರೀಸನ್ಸ್ ಅಂತ ಕೊಡ್ತು. ಬಟ್ ಇದೇ ಅಫ್ಘಾನಿಸ್ತಾನದ ಡಿಪ್ಲೊಮ್ಯಾಟ್ಸ್ ಏನಿದ್ದಾರೆ, ಅಫ್ಘಾನಿಸ್ತಾನದಲ್ಲಿ ಪ್ರಾಬ್ಲಮ್ ಆದಾಗ ಭಾರತ ಅಫ್ಘಾನಿಸ್ತಾನದಲ್ಲಿ ಪ್ರಾಬ್ಲಮ್ಗೆ ಸಿಲುಕಿದ್ದಾಗ ಅದೇ ಡಿಪ್ಲೊಮ್ಯಾಟ್ಸ್ ಭಾರತಕ್ಕೆ ಹೆಲ್ಪ್ ಮಾಡಿದರು. ಸೊ ಈಗ ಭಾರತ ಆ ಡಿಪ್ಲೊಮ್ಯಾಟ್ಸ್ಗೆ ಹೆಲ್ಪ್ ಮಾಡ್ದಿರಾ ತನ್ನ ಒಂದು ಏನು ಮ್ಯೂಚುವಲ್ ಹೆಲ್ಪ್ ಮಾಡೋ ಅಂಥ ಒಂದು ಬಂಧವನ್ನು ಭಾರತ ಹೊಂದಿತ್ತು, ಅದನ್ನು ಕೂಡ ಇಲ್ಲಿ ಭಾರತ ಕಳ್ಕೊಂಡಿದೆ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ಬಂದರೆ ನಮಗೆಲ್ಲ ಗೊತ್ತಿದೆ, ಅದು ನಾನ್ ಮುಸ್ಲಿಮ್ಸ್ ಫ್ರಮ್ ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಅಂತಲೇ ಅದರಲ್ಲಿರೋ. ಅಂದರೆ ಮುಸ್ಲಿಮೇತರರು ಆದರೆ ಮುಸ್ಲಿಂ ಕಂಟ್ರಿಗಳಲ್ಲಿ, ಅಂದರೆ ಈಗ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಈ ದೇಶಗಳಿಂದ ಮುಸ್ಲಿಮೇತರು ಯಾರಿರ್ತಾರೆ ಅವರು ಭಾರತಕ್ಕೆ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತು. ಇಲ್ಲೂ ಕೂಡ ಭಾರತ ತನ್ನ ಒಂದು ಏನು ಸೆಕ್ಯುಲಾರಿಸಮ್ ಕಾನ್ಸೆಪ್ಟನ್ನು ಭಾರತ ಹೊಂದಿದೆ, ಅದಕ್ಕೆ ಭಾರತ ಸೂಕ್ತವಾಗಿ ಆ್ಯಕ್ಟ್ ಮಾಡಿಲ್ಲ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಈಗ ಭಾರತ ಏನು ಮಾಡಬೇಕು ಅಂತಂದರೆ, ಮೊದಲಿಗೆ ತನ್ನ ಪವರನ್ನು ಮೊದಲು ಏನಿತ್ತು ಆ ಪವರನ್ನು ಭಾರತ ಈ ಒಂದು ಸೌತ್ ಏಷ್ಯನ್ ರೀಜನಲ್ಲಿ ಪಡೆದುಕೊಳ್ಬೇಕು. ಹೇಗೆ ಅಂತಂದರೆ, ತನ್ನ ನೈಬರ್ಹುಡ್ಡಲ್ಲಿ ಒಳ್ಳೆಯ ರೀತಿಯ ಸಂಬಂಧವನ್ನು ಕಾಯ್ದಿರಿಸ್ಕೊಳ್ಳೋ ಮೂಲಕ. ಸಾರ್ಕ್ ಏನಿದೆ, ಸಾರ್ಕನ್ನು ರಿವೈವ್ ಮಾಡ್ಬೋದು. ಮತ್ತು ಬಿಮ್ಸ್ಟೆಕ್ ಏನಿದೆ, ಬಿಮ್ಸ್ಟೆಕ್ಕಲ್ಲಿ ಹೆಚ್ಚಿನ ಒಂದು ಮೀಟಿಂಗ್ಸ್ಗಳನ್ನು ಮಾಡೋದಿರ್ಬೋದು, ರೀಜನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಿರ್ಬೋದು, ಎಕನಾಮಿಕ್ ಕೋಆಪ್ರೇಷನ್ ಬಗ್ಗೆ ಮಾತಾಡೋದಿರ್ಬೋದು, ಮತ್ತು ಶಾಂಘೈ ಕೋಆಪ್ರೇಷನ್ ಆರ್ಗನೈಸೇಷನ್ ಇದೆ ಅದರಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟನ್ನು ತೋರಿಸೋದಿರ್ಬೋದು. ಸೊ ಈ ರೀತಿಯಾದ ಒಂದು ಸ್ಟೆಪ್ಸನ್ನು ತಗೋಬೇಕಾಗುತ್ತೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ.
ಎಗ್ ಆರ್ ಸ್ಪರ್ಮ್ ಡೋನರ್ ಹ್ಯಾಸ್ ನೋ ಲೀಗಲ್ ರೈಟ್ ಆನ್ ಚೈಲ್ಡ್. ಬಾಂಬೆ ಹೈಕೋರ್ಟ್. ಬಾಂಬೆಯಲ್ಲಿ ಏನಾಗಿದೆ ಅಂತಂದರೆ ಅಕ್ಕ ತಂಗಿರು ಇಬ್ಬರಿದ್ದಾರೆ. ಇದರಲ್ಲಿ ಒಬ್ಬರಿಗೆ ಮದುವೆಯಾಗಿ ಅವರಿಗೆ ಮಕ್ಕಳಿರಲಿಲ್ಲ, ಅಂದರೆ ಡ್ಯೂ ಟು ನ್ಯಾಚುರಲ್ ಕಾಸಸ್ ಅವರಿಗೆ ಮಕ್ಕಳಾಗ್ತಾಯಿಲ್ಲ. ಸೊ ಈ ತಂಗಿ ಏನಿದ್ದಾರೆ ಇವರು ಇಲ್ಲಿ ಎಗ್ಗನ್ನು ಡೊನೇಟ್ ಮಾಡಿದರು. ಸೊ ಈಗ ಹೋಗಿ ಕೋರ್ಟಲ್ಲಿ ಏನು ಫೈಲ್ ಮಾಡಿದ್ದಾರೆ ಅಂತಂದರೆ ಇವರಿಗೆ ಇಲ್ಲಿ ಹುಟ್ಟಿರೋ ಮಕ್ಕಳು ಟ್ವಿನ್ಸ್ ಮಕ್ಕಳು ಏನಿದ್ದಾರೆ ಅವರಿಗೆ ನಾನು ತಾಯಿ, ನಾನು ಬಯಾಲಜಿಕಲ್ ಮದರ್, ಸೊ ಅವರು ನನ್ನ ಮಕ್ಕಳು ಅಂತ ಅಂದ್ಬಿಟ್ಟು ಕೋರ್ಟ್ ಹತ್ರ ಹೋಗಿದ್ದಾರೆ. ಸೊ ಕೋರ್ಟ್ ಏನಿದೆ, ಬಾಂಬೆ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ ಇದು ಸರೋಗೆಸಿ ಥರ ಆಬ್ವಿಯಸ್ ಆಗಿ. ಸೊ ಈ ಸರೋಗೆಸಿ ಅಂತ ಬಂದಾಗ ಎಗ್ ಆರ್ ಸ್ಪರ್ಮ್ ಡೋನರ್ ಯಾರು ಇರ್ತಾರೆ ಅವರು ಯಾವುದೇ ರೀತಿಯಾದ ಒಂದು ಲೀಗಲ್ ರೈಟನ್ನು ಮಕ್ಕಳ ಮೇಲೆ ಹೊಂದಿರೋದಿಲ್ಲ. ಅವ್ರು ಬರೀ ಡೋನರ್ಸ್ ಆಗಿ ಇರ್ತಾರೆ ಹೊತ್ತು ಅವ್ರ ಬಯಾಲಜಿಕಲ್ ಮದರ್ ಆಗಿರ್ಬೋದು ಅಥವಾ ಫಾದರ್ ಆಗಿರ್ಬೋದು. ಬಟ್ ಈ ಒಂದು ಮಕ್ಕಳು ಏನಿರ್ತಾರೆ ಅವರ ಮೇಲೆ ಯಾವುದೇ ರೀತಿಯಾದಂಥ ಒಂದು ಲೀಗಲ್ ಹಕ್ಕು ಅವರಿಗೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಬಾಂಬೆ ಹೈಕೋರ್ಟ್ ಹೇಳಿದೆ. ಸೊ ಇಲ್ಲಿ ನಮಗೆ ಈ ಸರೋಗೆಸಿ ರೂಲ್ಸ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ. ಏಕೆಂದರೆ ರೀಸೆಂಟಾಗಿ ಸರೋಗೆಸಿ ಆ್ಯಕ್ಟನ್ನು ಅಮೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕ್ಕೋಬೇಕಾಗತ್ತೆ. ಸರೋಗೆಸಿ ಈಗ ಭಾರತದಲ್ಲಿ ಪ್ರಸ್ತುತದಲ್ಲಿ ಕೇವಲ ಆಲ್ಟ್ರೂಯಿಸ್ಟಿಕ್ ಸರೋಗೆಸಿ ಮಾತ್ರನೇ ಪರ್ಮಿಟ್ ಮಾಡ್ತಾ ಇರೋದು, ಕಮರ್ಷಿಯಲ್ ಸರೋಗೆಸಿನ ಪರ್ಮಿಟ್ ಮಾಡ್ತಾ ಇಲ್ಲ. ಹಾಗಾದರೆ ಏನು ಈ ಆಲ್ಟ್ರೂಯಿಸ್ಟಿಕ್ ಮತ್ತು ಕಮರ್ಷಿಯಲ್ ಸರೋಗೆಸಿ ಅಂತಂದರೆ, ಕಮರ್ಷಿಯಲ್ ಸರೋಗೆಸಿ ಅಂತಂದರೆ ಇದು ಯಾರೋ ಅಂದರೆ ಅನ್ನೋನ್ ಪರ್ಸನ್ ಯಾವುದೋ ಒಂದು ಮೂರನೇ ಮಹಿಳೆಯಿಂದ ಎಗ್ಗನ್ನು ಇರ್ಬೋದು, ಇಲ್ಲ ಅಂತಂದರೆ ಸ್ಪರ್ಮನ್ನು ಬೇರೆ ಒಂದು ಪುರುಷರಿಂದ ಡೊನೇಟ್ ಮಾಡಿಕೊಂಡು ಅವರಿಗೆ ಹಣವನ್ನು ಕೊಡೋದು. ಅಂದರೆ ಒಂದು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಥರ ನಾವು ಕಾಸು ಕೊಡ್ತೀವಿ, ನೀವು ಎಗ್ ಅಥವಾ ಸ್ಪರ್ಮನ್ನು ಕೊಡ್ತೀರಾ ಅನ್ನೋದು. ಸೊ ಅದನ್ನು ಭಾರತದಲ್ಲಿ ಈ ಸರೋಗೆಸಿ ಆ್ಯಕ್ಟ್ ಬ್ಯಾನ್ ಮಾಡಿದೆ. ಈಗ ಬರೀ ಆಲ್ಟ್ರೂಯಿಸ್ಟಿಕ್ ಸರೋಗೆಸಿ ಅಂತಂದರೆ ಆ ಒಂದು ಕಪಲ್ ಯಾರಿರ್ತಾರೆ ಆ ಕಪಲ್ಗೆ ಗೊತ್ತಿರೋರು, ಪರಿಚಯ ಇರೋರು, ಅಂದರೆ ರಿಲೇಟಿವ್ಸ್ ಆಗಿರಬೇಕು. ಪ್ಲಸ್ ಆ ಯಾರು ಡೊನೇಟ್ ಮಾಡ್ತಾ ಇರ್ತಾರೆ ಎಗ್ಗನ್ನು ಯಾರು ಡೊನೇಟ್ ಮಾಡ್ತಾ ಇರ್ತಾರೆ ಆಲ್ಟ್ರೂಯಿಸ್ಟಿಕ್ ಸರೋಗೆಸಿಲಿ ಅವರಿಗೆ ಆಲ್ರೆಡಿ ಮದುವೆ ಆಗಿ ಒಂದು ಮಗು ಇರಬೇಕು. ಹಾಗೆ ಅವರ ಏಜ್ ಬಂದು 25ಇಂದ 35 ಇಯರ್ಸ್ ಒಳಗಡೆ ಇರಬೇಕು. ಸೊ ಈ ಒಂದು ಕಂಡೀಷನ್ಸನ್ನು ಕೂಡ ಈ ಒಂದು ಸರೋಗೆಸಿ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಯಾರು ಇಂಟೆಂಡೆಡ್ ಕಪಲ್ ಯಾರು ಇರ್ತಾರೆ ಅವರು ಕೂಡ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಕೂಡ ತೊಗೋಬೇಕಾಗುತ್ತೆ. ಇದು ಈ ಸರೋಗೆಸಿ ಆ್ಯಕ್ಟಲ್ಲಿರೋ ಮುಖ್ಯ ಪ್ರಾವಿಷನ್ಸ್ ಆಗಿದೆ. ಇನ್ನಷ್ಟು ಪ್ರಾವಿಷನ್ಸ್ ಏನಿದೆ ಸರೋಗೆಸಿ ಆ್ಯಕ್ಟಲ್ಲಿ ನೀವು ಒಂದು ಸತಿ ನೋಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಮುಂದಿನ ಆರ್ಟಿಕಲ್ ನೋಡೋಣ. ದ ಮೆಲ್ಟಿಂಗ್ ಆಫ್ ಪೋಲಾರ್ ಐಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಇಸ್ ಮೇಕಿಂಗ್ ಡೇಸ್ ಲಾಂಗರ್. ನಾವೀಗಾಗಲೇ ಕ್ಲೈಮೇಟ್ ಚೇಂಜಿಂದ ಹಲವಾರು ಬದಲಾವಣೆಗಳೇನಾಗ್ತದೆ ಅವುಗಳನ್ನ ನೋಡಿದ್ದೀವಿ. ಅಂದರೆ ಈಗ ಒಂದು ರೈನ್ಫಾಲಲ್ಲಿ ಅಂದರೆ ನಮ್ಮ ಮಾನ್ಸೂನ್ ಏನು ಬರ್ತಾ ಇದೆ ಅದರಲ್ಲಿ ವ್ಯತ್ಯಾಸವನ್ನು ನೋಡ್ತಾ ಇದ್ದೀವಿ. ಟೆಂಪರೇಚರಲ್ಲಿ ವ್ಯತ್ಯಾಸನ ನೋಡ್ತಾ ಇದ್ದೀವಿ. ಅಂದರೆ ಸಮ್ಮರ್ ಬಂತು ಅಂದರೆ ಬೇಸಿಗೆಗಾಲದಲ್ಲಿ ಟೆಂಪ್ರೇಚರ್ ಸುಮಾರು 40-45 ಡಿಗ್ರಿವರೆಗೂ ಹೋಗ್ತಾ ಇದೆ, ಅದನ್ನು ನೋಡಿದ್ದೀವಿ. ಮತ್ತು ಕೋಸ್ಟಲ್ ಏರಿಯಾಗಳಲ್ಲಿ ಸೈಕ್ಲೋನ್ಗಳ ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ದಿರ ಎಲ್ನಿನೋ ಲಾನಿನಾ ಫೆನಾಮೆನಾಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾದ ಒಂದು ಬೇರೆ ಬೇರೆ ರೀತಿಯಾದ ಪರಿಣಾಮಗಳನ್ನು ಕ್ಲೈಮೇಟ್ ಚೇಂಜಿಂದ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಹೊಸ ಒಂದು ರಿಸರ್ಚ್ ಏನು ಹೇಳಿದೆ ಅಂದರೆ ಕ್ಲೈಮೇಟ್ ಚೇಂಜಿಂದ ಭೂಮಿಯ ದಿನ ಏನಿದೆ ಅಂದರೆ ಈಗ 24 ಅವರ್ಸ್ ಏನಿದೆ ಇದು ಹೆಚ್ಚಾಗ್ತಾ ಇದೆ, 24 ಅವರ್ಸ್ಗಿಂತ ಜಾಸ್ತಿ ಆಗ್ತಾ ಇದೆ ಅಂತ ಹೊಸ ಒಂದು ರಿಪೋರ್ಟ್ ಹೇಳ್ತದೆ. ಹಾಗಾದರೆ ಏನಕ್ಕೆ ಆಗ್ತಾ ಇದೆ ಅಂತಂದರೆ ಈಗ ನಮಗೆ ಗೊತ್ತು ಅರ್ತ್ ಶೇಪ್ ಏನಿದೆ ಇದು ಜಿಯಾಯ್ಡ್ ಶೇಪ್, ಅಂದರೆ ಇದು ಪೋಲ್ಸ್ ಹತ್ರ ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ, ಅದೇ ಈಕ್ವೇಟರ್ ಹತ್ರ ಸ್ವಲ್ಪ ಗುಂಡಗಿರುತ್ತೆ, ಅಂದರೆ ಈ ಥರ ಒಂದು ಸ್ಪೆರಿಕಲ್ ಶೇಪ್ ಇರುತ್ತೆ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಈ ಪೋಲಾರ್ ಐಸ್ ಕ್ಯಾಪ್ಸ್ ಎಲ್ಲ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಮೆಲ್ಟ್ ಆಗ್ತಾ ಇದೆ. ಸೊ ಇಲ್ಲಿರೋ ಐಸ್ ಏನಿದೆ ಇದು ಈಕ್ವೇಟರ್ಗೆ ಬರ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ಈಕ್ವೇಟರ್ ಬಂದಾಗ ಇಲ್ಲಿ ಈಕ್ವೇಟರಲ್ಲಿರೋ ಅರ್ತ್ ಡಯಾಮೀಟರ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾಯಿದೆ. ಅಂದರೆ ಈಗ ವಾಟರ್ ಲೆವೆಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅರ್ತ್ ಡಯಾಮೀಟರು ಇನ್ಕ್ರೀಸ್ ಆಗ್ತದೆ, ಅಂದರೆ ಈಗ ಇಷ್ಟ ಆಗ್ತಾ ಇದೆ ಅಂತ. ಸೊ ಯಾವಾಗ ಇಲ್ಲಿ ಅರ್ತ್ ಡಯಾಮೀಟರ್ ಜಾಸ್ತಿ ಆಯಿತು ಅದರ ರೊಟೇಷನ್ ಸ್ಪೀಡ್ ಕಡಿಮೆ ಆಗುತ್ತೆ. ಇದು ಬಿಕಾಸ್ ಫಿಸಿಕ್ಸಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ನಿಂದ ಏನು ಅರ್ತ್ ರೊಟೇಷನ್ ಸ್ಪೀಡ್ ಇದೆ ಇದು ಕಡಿಮೆ ಆಗ್ತಾ ಇದೆ. ರಿಸರ್ಚಲ್ಲಿ ಮತ್ತೊಂದು ಅಂಶನ ಅವ್ರು ಗಮನಿಸಿದ್ದಾರೆ. ಲಾಸ್ಟ್ 2 ಡಿಕೇಡ್ಸ್ ಅಂದರೆ ಕಳೆದ 20 ವರ್ಷದಲ್ಲಿ ಕ್ಲೈಮೇಟ್ ಚೇಂಜ್ ಏನು ಸೀ ಲೆವೆಲನ್ನು ರೈಸ್ ಮಾಡಿದೆ ಅಂದರೆ ಜಾಸ್ತಿ ಮಾಡಿದೆ, ಇದರಿಂದ ಅರ್ತ್ ರೊಟೇಷನ್ ಸ್ಪೀಡ್ ಬಂದು
ಸುಮಾರು 1.3 ಮಿಲಿಸೆಕೆಂಡ್ ಪರ್ ಸೆಂಚುರಿಯಷ್ಟು ಕಡಿಮೆ ಆಗಿದೆ. ಅಂದರೆ 1.3 ಮಿಲಿಸೆಕೆಂಡ್ಸ್ ಪರ್ ಸೆಂಚುರಿಯಷ್ಟು ಡಿಲೇಯನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅಷ್ಟು ಸ್ಪೀಡ್ ಕಡಿಮೆ ಆಗಿದೆ ಅರ್ತ್ ರೊಟೇಷನ್ನಲ್ಲಿ ಅಂತ ಈ ಒಂದು ಸ್ಟಡಿ ಹೇಳ್ತಾ ಇದೆ. ಅಷ್ಟೇ ಅಲ್ದಿರ ಇದು ಏನಾದರೂ ಈ ಕ್ಲೈಮೇಟ್ ಚೇಂಜ್ ಮತ್ತಷ್ಟು ಜಾಸ್ತಿ ಆದರೆ ಹೆಚ್ಚಾದರೆ ಇದೇ ಒಂದು ರೇಟು 2.6 ಮಿಲಿಸೆಕೆಂಡ್ ಪರ್ ಸೆಂಚುರಿ ಆಗುವ ಎಲ್ಲ ಸಾಧ್ಯತೆ ಇದೆ ಅಂತ ಕೂಡ ಆಗೊಂದು ಸ್ಟಡಿಯಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಚಂದ್ರ ಏನಿದೆ, ಚಂದ್ರನಿಂದ ಏನು ಅಫೆಕ್ಟ್ ಆಗುತ್ತೆ, ಟೈಡ್ಸ್ ಏನಿದೆ ಅದು ಅಫೆಕ್ಟ್ ಆಗುತ್ತೆ. ಇದರಿಂದ ಆಲ್ರೆಡಿ 2 ಮಿಲಿಸೆಕೆಂಡ್ ಪರ್ ಸೆಂಚುರಿ ಡಿಲೇ ಆಗ್ತಾ ಇದೆ. ಅಂದರೆ ಏನು ಅರ್ತ್ ರೊಟೇಟ್ ಆಗ್ತಾ ಇದೆ ಈ ಲೂನಾರ್ ಫ್ರಿಕ್ಷನಿಂದ ಸುಮಾರು 2 ಮಿಲಿಸೆಕೆಂಡ್ ಪರ್ ಸೆಂಚುರಿಯಷ್ಟು ಸ್ಲೋ ಆಗಿದೆ. ಅದರ ಜೊತೆ ಮತ್ತೆ ಈ 2.6 ಹೆಚ್ಚಾದರೆ ನಮ್ಮ ಅರ್ತ್ ರೊಟೇಷನ್ ಮೇಲೆ ಬಹಳ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಓವರ್ ಅ ಸೆಂಚುರಿ ತುಂಬಾ ಸ್ಲೋ ಆಗುತ್ತೆ ಈ ಅರ್ತ್ ರೊಟೇಷನ್ ಪೀರಿಯಡ್ ಅಂತ ಈ ಒಂದು ಸ್ಟಡಿ ಹೇಳ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ GPS ಇರ್ಬೋದು, ಸ್ಟಾಕ್ಸ್ ಟ್ರೇಡಿಂಗ್ ಇರ್ಬೋದು, ಇಲ್ಲ ಸ್ಪೇಸ್ ಟ್ರಾವೆಲ್ ಬ್ಯಾಂಕ್ ಇರ್ಬೋದು, ಇವುಗಳ ಮೇಲೆ ಎಲ್ಲ ಕೂಡ ಪರಿಣಾಮ ಬೀಳುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ದಿನ ನಾವು ಬರೀ ಕ್ಲೈಮೇಟ್ ಚೇಂಜ್ ಏನು ಫೆನಾಮಿನಾ ಇದೆ, ಅಟ್ಮಾಸ್ಫಿರಿಕ್ ಫೆನಾಮಿನಾ ಮೇಲೆ ಅಫೆಕ್ಟ್ ಮಾಡ್ತಾ ಇತ್ತು ಅಂತ ಅನ್ಕೋತಾ ಇದ್ವಿ. ಬಟ್ ಈಗ ನೋಡಿದ್ರೆ ಅರ್ತ್ ರೊಟೇಷನ್ ಮೇಲೆನೇ ಇದು ಅಫೆಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಏನು ಕ್ಲೈಮೇಟ್ ಚೇಂಜ್ ಇದೆ ಇದನ್ನು ನಾವು ತಡೆಗಟ್ಟೋದು ಬಹಳನೇ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.